ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನೆ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಪ್ರತಿ ಬಾರಿ ಏನಾದ್ರೂ ಒಂದು ವಿಶಿಷ್ಟವಾದ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನ ಈ ಮೂಲಕ ನಡೆಯುತ್ತೆ. ಗುರುರಾಜ್ ಎರ್ನಾಳ ಅನ್ನುವಂಥವ್ರು ಒಂದು ಪ್ರಶ್ನೆ ಕೇಳಿದ್ದಾರೆ. ಜೀವ ಭಗವಂತನ ಅಂಶ ಆದ್ಮೇಲೆ ಅವನು ಭೌತಿಕ ಪ್ರಪಂಚಕ್ಕೆ ಯಾಕೆ ಬಂದ, ಮೊದಲಿನಿಂದ ಮೋಕ್ಷದಲ್ಲಿ ಯಾಕಿಲ್ಲ ಅಂತ. ಅಂದ್ರೆ ಅದರ ಸಾರ ಏನು ಅಂದ್ರೆ, ನಾವು ಮೊದಲು ಅಂಶ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಆದ್ಮೇಲೆ ಈ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋದು ಸುಲಭ ಆಗುತ್ತೆ. ಅಂಶ ಅಂದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸಾಮಾನ್ಯವಾಗಿ ಒಂದು ನೀರಿನ ಅಂಶ ಅದರಲ್ಲಿ ಇದೆ ಅಂದ್ರೆ ನೀರಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ರೀತಿಯದ್ದು. ಇದು ಒಂದೇ ವಸ್ತುವಿನಿಂದ ವಿಭಾಗವಾಗಿ ಬಂದಂತ ಅಂಶವನ್ನೇ ಹೇಳುದು. ಆದ್ರೆ ಅಂಶ ಅಂದ್ರೆ ಇದು ಮಾತ್ರ ಒಂದು ಅಂಶ ಅಲ್ಲ. ನಿನ್ನತ್ರ ಇರುವುದ್ರಲ್ಲಿ ನಂದು ಒಂದ್ ಅಂಶನೂ ಅಲ್ಲ, ನಿನ್ನತ್ರ ಇರುವುದ್ರಲ್ಲಿ ನಂದು ಒಂದ್ ಅಂಶನೂ ಅಲ್ಲ. ಅಂದ್ರೆ ಏನರ್ಥ? ಅವನ ಒಂದ್ ಅಂಶ ನನ್ನ ಹತ್ರ ಇರುವುದಲ್ಲ. ಅವನ ಏನು ವಸ್ತುಗಳಿದೆಯೋ ಆ ಪರಿಮಾಣವನ್ನ ಲೆಕ್ಕ ಹಾಕಿದ್ರೆ ಅದರಲ್ಲಿ ನಾನು 100ರಲ್ಲಿ ಒಂದ್ ಅಂಶವೂ ನನ್ನ ಹತ್ರ ಅಷ್ಟು ಸಂಪತ್ತಿಲ್ಲ ಅಂತ. ನಿನ್ನ ಹತ್ರ ಇರುವ ಸಂಪತ್ತಿಗೆ ಹೋಲಿಸಿದ್ರೆ ನನ್ನ 1% ನನ್ನ ಹತ್ರ ಇಲ್ಲ ಅಂತ ನಾವೇನ್ ಹೇಳ್ತೇವೆ, ಅದನ್ನೇ ಅಂಶ ಅನ್ನುವ ಶಬ್ದದಿಂದ ಭಿನ್ನವಾದ ಅಂಶವನ್ನು ಹೇಳ್ತಾರೆ. ಅವ್ರ ಮನೆ ಅಂದ್ರೆ ಒಂದು ಸ್ವರ್ಗದ ತುಂಡಿದ್ದ ಹಾಗೆ. ಅಂದ್ರೆ ಸ್ವರ್ಗ ಒಂದು ತುಂಡಾಗಿ ಅವ್ರ ಮನೆ ಆಗಿದೆ ಅಂತ ಅರ್ಥನಾ? ಅಲ್ಲ. ಸ್ವರ್ಗದಲ್ಲಿ ಏನೆಲ್ಲ ಸೌಖ್ಯ, ಏನೆಲ್ಲ ಖುಷಿ, ಏನೆಲ್ಲ ವೈಭೋಗಗಳಿರ್ತಾವೋ ಅದನ್ನ ಈ ಮನೆಯಲ್ಲೂ ಕೂಡ ನಾವು ಪಡೆಯಬಹುದು ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನ ಅಂಶ ಅಂತ ನಾವು ಪ್ರಯೋಗ ಮಾಡ್ತೇವೆ. ಹಾಗೆ ಇಲ್ಲಿ ಅಹಂ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಬಂದದ್ದು. ಭಗವಂತನದ್ದೇ ಅಂಶ ಆದ್ಮೇಲೆ ಅವನಿಗೆ ಮೊದಲಿನಿಂದ ಸುಖ ಯಾಕಿಲ್ಲ, ಮೊದಲಿನಿಂದ ಮೋಕ್ಷ ಯಾಕಿಲ್ಲ, ಭಗವಂತನಿಂದ ಯಾಕೆ ದೂರವಾದ, ಅವನಿಗೆ ಭೌತಿಕವಾದ ಪ್ರಪಂಚ ಯಾಕೆ ಬಂತು ಅಂತ. ಯಾವಾಗ ಅದು ಅವನದ್ದೇ ಅಂಶ ಆಗಿರುತ್ತೆ ಆವಾಗ ಅದಕ್ಕೆ ಮೋಕ್ಷದ ಸ್ಥಿತಿ ಮತ್ತೆ ಬರುವುದು ಅಂತಿಲ್ಲ. ಅಂದ್ರೆ ಅವನಿಗೆ ಸುಖದಿಂದ ವಿಯೋಗ ಆಗಿ ದುಃಖ ಬರುವುದು ಅಂತ ಅನ್ನೋದು ಸಾಧ್ಯ ಇರಲಿಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಭಿನ್ನವಾದ ಅಂಶ. ಅವನ ಅಂಶ ಯಾವುದು ಅಂದ್ರೆ, ಅವನೇ ಹೇಳಿದ್ದು ಅವನ ಅನೇಕ ಅವತಾರಗಳು. ಈಗ ರಾಮ, ಕೃಷ್ಣ, ಪರಶುರಾಮ ಇತ್ಯಾದಿಗಳೆಲ್ಲ ಅವನ ಅಂಶಗಳು. ಅಥವಾ ಕಲ್ಕಿ, ಬುದ್ಧ, ಅಥವಾ ಕಪಿಲ, ಮೋಹಿನಿ ಮೊದಲಾದ ರೂಪಗಳೇನಿದೆ ಇವುಗಳೆಲ್ಲ ಅವನ ಅಂಶಗಳು. ಅಂದ್ರೆ ಅವನ ಹಾಗೇನೆ ಅದೂ ಕೂಡ ಅದು ಅವನೇ. ಅದಕ್ಕೆ ಎಂದಿಗೂ ಕೂಡ ಇಲ್ಲಿ ಬಂತು ಅಂತ ಅನ್ನುವ ಕಾರಣಕ್ಕೆ ದುಃಖ ಬರಲಿಲ್ಲ ಅಥವಾ ಸಂಸಾರ ಬರಲಿಲ್ಲ, ಅದಕ್ಕೆ ಮುಂದೆ ಸಾಧನೆ ಇಲ್ಲ, ಅದಕ್ಕೆ ಮುಂದೆ ಮೋಕ್ಷ ಆಗುದು ಅಂತಿಲ್ಲ ಅನ್ನೋದು ಆ ಅಂಶಕ್ಕೆ ನೀವು ಹೇಳುವ ಪ್ರಶ್ನೆ ಕೂಡುತ್ತೆ. ಆದ್ರೆ ಇಲ್ಲಿ ಹೇಳುವ ಅಂಶ ಅನ್ನೋದು ಅವನಿಗಿಂತ ಭಿನ್ನವಾದ ಅಂಶ. ಅಂಶಗಳು ಎರಡು ರೀತಿ, ಅಭಿನ್ನವಾದ ಅಂಶ, ಭಿನ್ನವಾದ ಅಂಶ ಅಂತ. ಜೀವ ಅನ್ನೋದು ಭಿನ್ನ ಅಂಶ ಹೊರತು ಅಭಿನ್ನವಾದ ಅಂಶ ಅಲ್ಲ. ಈ ಭಿನ್ನವಾದ ಅಂಶ ಅನ್ನೋದು ಅವನ ಪ್ರತಿಬಿಂಬ. ಪ್ರತಿಬಿಂಬ ಯಾವಾಗಲೂ ಕೂಡ ಕನ್ನಡಿಯಲ್ಲಿ ಏನು ದೋಷ ಇರುತ್ತೋ ಅದನ್ನು ಹೊತ್ಕೊಂಡೇ ಬರುತ್ತೆ. ನಮ್ಮ ಸ್ವರೂಪದಲ್ಲಿ ಇರುವಂತಹ ಲೋಪದೋಷಗಳನ್ನು ಇಟ್ಟುಕೊಂಡೇ ಪರಮಾತ್ಮನ ಪ್ರತಿಬಿಂಬವಾದ್ರೂ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಅವನ ಗುಣಗಳ ಎಲ್ಲ ಅಭಿವ್ಯಕ್ತಿ ಅನ್ನೋದು ನಮ್ಮಲ್ಲಿ ಆಗುದಿಲ್ಲ. ಅವನಿಗಿಂತ ಭಿನ್ನವಾದ ಜ್ಞಾನ ಆನಂದಗಳೇ ನನ್ನಲ್ಲಿದೆ. ಆದ್ರೆ ಆ ಆನಂದಗಳು ಇವತ್ತು ಯಾಕೆ ಕಾಣ್ತಿಲ್ಲ? ನಾನು ಯಾವಾಗ ಭಗವಂತನಿಂದ ದೂರ ಆದೆ ಅಂದ್ರೆ, ದೂರ ಆಗುದು ಅಂತಲ್ಲ, ಅದು ಮೊದಲಿಂದನೂ ಕೂಡ ಅದಕ್ಕೆ ಅಸ್ತಿತ್ವ ಬಗ್ಗೆ ಗೊತ್ತಾಯಿತು. ಅದರ ಸ್ವಭಾವದಲ್ಲಿ ಒಂದಿಷ್ಟು ಹೊರಗೆ ಆವರಿಸಿಕೊಂಡಂತಹ ಲಿಂಗ ದೇಹದಲ್ಲಿ ಉಂಟಾದಂತಹ ಕೊಳೆ ಇತ್ತು. ಅದನ್ನ ಕಳ್ಕೊಂಡ ಮೇಲೆ ಅವನು ಮತ್ತೆ ಬಿಡುಗಡೆಯ ದಾರಿಯನ್ನು ಪಡಿತಾನೆ. ಅದು ಹುಟ್ಟು ಅಂತನ್ನೋ ಶಬ್ದಕ್ಕೆ ನಮಗೆ ಸಂಸ್ಕೃತದಲ್ಲಿ ಮೊದಲು ಇರ್ಲಿಲ್ಲ ಆಮೇಲೆ ಆಯ್ತು ಅಂತ ಅದನ್ನ ಹಾಗೆ ಹೇಳುದಿಲ್ಲ ಶಾಸ್ತ್ರದಲ್ಲಿ. ಜೀವ ಅನಾದಿ ನಿತ್ಯ. ಆದ್ರೆ ಅದಕ್ಕೊಂದು ಪ್ರಕೃತಿಗೆ ಬರುವಂತ ಒಂದು ಸಮಯ, ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬರುವುದು ಅಂತ ಏನಿದೆ, ಈ ಸಮಯದಲ್ಲಿ ಅವನಿಗೆ ಈ ಶರೀರ ಬಂದ ಮೇಲೆ ತನ್ನ ನಿಜವಾದ ಸ್ವರೂಪವನ್ನು ಪಡೀಲಿಕ್ಕೆ ಬೇಕಿರುವಂತಹ ದಾರಿಯ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವುದಕ್ಕೆ ಬೇಕಿರುವಂತಹ ಸಾಧನೆ ಸಿಗುತ್ತೆ. ಅದು ಭೌತಿಕ ಶರೀರಕ್ಕೆ ಬಂದದ್ರಿಂದಲೇ ಆಗುದು. ಭೌತಿಕ ಶರೀರಕ್ಕೆ ಬರದೇ ಇದ್ರೆ ಡಬ್ಬಿಯಲ್ಲಿದ್ದ ಬೀಜಗಳಿದ್ದ ಹಾಗೆ ಎಂದೂ ಕೂಡ ಅದು ಯಾವ್ದ್ರ ಬೀಜ ಅಂತಾನೂ ಗೊತ್ತಾಗದೆ ಹೋಗ್ಬೋದು. ಆದ್ರೆ ಅದು ಯಾವಾಗ ನೆಲಕ್ಕೆ ಬೀಳುತ್ತೆ ಆವಾಗ ಅದು ಚಿಗುರೊಡಿಯುತ್ತೆ. ಅದರ ಹೂ ಏನು ಗೊತ್ತಾಗುತ್ತೆ, ಹಣ್ಣು ಏನು ಗೊತ್ತಾಗುತ್ತೆ, ಎಲೆ ಏನು ಗೊತ್ತಾಗುತ್ತೆ, ಬೇರೆ ಯಾವುದಕ್ಕಾಗುತ್ತೆ, ತೊಗಟೆ ಯಾವುದಕ್ಕಾಗುತ್ತೆ, ಇದೆಲ್ಲ ಗೊತ್ತಾಗೋದು ಅದು ಬೆಳೆದು ನಿಂತ್ರೆ. ಹಾಗೆಯೇ ಈ ಭಿನ್ನವಾದ ಜೀವಕ್ಕೆ ಶರೀರದ ಸಹವಾಸವನ್ನ ಕೊಟ್ಟ ನಂತರ ತನ್ನ ಜೀವದ ನಿಜವಾದ ಸ್ವಭಾವಕ್ಕೆ ಏನೆಲ್ಲ ಹೊರಗಿನಿಂದ ಪ್ರಭಾವಗಳು ಅಂಟಿಕೊಂಡಿತ್ತೋ ಅದನ್ನ ಕಳಚಿಕೊಂಡು ಹೊರಗೆ ಬರಲಿಕ್ಕೆ ಭಗವಂತನ ಉಪಾಸನೆ. ಯಾರು ಈ ಶರೀರವನ್ನ ಕೊಟ್ಟಿದ್ದಾನೋ, ಯಾರು ಈ ಅಜ್ಞಾನದ ಆವರಣವನ್ನ ಇಟ್ಟಿದ್ದಾನೋ ಅವನತ್ರನೇ ಅದನ್ನು ಬಿಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ಬೇಕು. ಅಲ್ಲ ಅವನಾದ್ರೂ ಯಾಕೆ ಕೊಡದೆ ಹಾಗೆ ಸೀದಾ ಮೋಕ್ಷಕ್ಕೆ ತಗೊಂಡೋಗಿ ಇಟ್ಟ ಅಂತ ಆಗ್ಬೋದಿತ್ತಲ್ವಾ? ಅಂದ್ರೆ
ತಾನು ಪಡೆಯುವಂತಹ ಸೊತ್ತು ಎಷ್ಟು ದೊಡ್ಡದು ಅಂತ ಗೊತ್ತಾಗ್ಬೇಕಾದ್ರೆ ಮೊದಲು ಆ ಪ್ರಕೃತಿಯಲ್ಲಿ ತನಗೆ ಏನು ಕಷ್ಟ ಇತ್ತು ಅದನ್ನು ದಾಟಿ ಬರಬೇಕಾದ್ರೆ ಎಷ್ಟು ಕ್ರಮಿಸ್ಲಿಕ್ಕಿದೆ ಅನ್ನೋದು ಅವನಿಗೆ ಗೊತ್ತಾಗ್ಬೇಕು. ಯಾವತ್ತು ಒಬ್ಬ ದುಡಿಲೇ ಇಲ್ವೋ ಅವನಿಗೆ ನೀವು 1000 ರೂಪಾಯಿ ಕೊಟ್ರೆ ಈ 1000 ರೂಪಾಯಿ ತಗೊಂಡು ಏನ್ ಮಾಡ್ಲಿ, ನನ್ನ ಹತ್ರನೇ ಬೇಕಾದಷ್ಟಿತ್ತು, ಇದೆಲ್ಲ ಯಾಕೆ ಬೇಕು ಅಂತ ಅವನಿಗೆ ಆ ಬೆಲೆ ಗೊತ್ತಾಗುದಿಲ್ಲ. ಆದ್ರೆ ಯಾರು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಿನಗೆ ಇವತ್ತು ಅನ್ನ ಸಿಗುತ್ತೆ ಅಂತ ಹೇಳ್ತಾನೋ, ಅವ್ನು ದುಡಿದಾಗ ಪ್ರತಿಯೊಂದು ಅನ್ನವೂ ಎಷ್ಟು ಬೆಲೆ ಬಾಳುವಂತದ್ದು ಅಂತ ಗೊತ್ತಾಗುತ್ತೆ. ಅದನ್ನ ಎಂದೂ ಕೂಡ ವ್ಯರ್ಥ ಮಾಡಲ್ಲ ಅವನು. ಹಾಗಾಗಿ ಜೀವನಿಗೆ ಮೋಕ್ಷದ ತನಕ ಬರುವ ಸಂಸಾರದ ಈ ಒದ್ದಾಟ ಯಾಕೆ ಅಂದ್ರೆ, ಅದು ಒದ್ದಾಟ ಅನ್ನೋದು ದೇವರು ಇಷ್ಟಪಟ್ಟು ಅವನನ್ನು ಆಟ ಆಡಿಸಿ ತಾನು ಮಜಾ ತಗೊಳ್ಳುವ ಬೆಕ್ಕು ಮತ್ತು ಇಲಿಯ ಪ್ರಾಣ ಸಂಕಟದ ಕಥೆ ಅಲ್ಲ ಅದು. ಅವನು ಈ ಜೀವಕ್ಕೆ ಅವನಿಗೆ ಆ ಸೊತ್ತಿನ ಅನುಭವ ಆದ್ರೆ ತಾನು ಪಡೆಯಲಿಕ್ಕಿರುವ ಸೊತ್ತು ದೇವರು ಕೊಟ್ಟದ್ದು ಎಷ್ಟು ದೊಡ್ಡದು ಅಂತ ಅವನಿಗೆ ಗೊತ್ತಾಗಿ ಅದರಿಂದ ದೇವರ ಬಗ್ಗೆ ಇನ್ನಷ್ಟು ಕೃತಜ್ಞನಾಗ್ತಾನೆ, ದೇವರ ಮೇಲೆ ಇನ್ನಷ್ಟು ಪ್ರೀತಿ ಅವನಿಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಭಿನ್ನಾಂಶವಾಗಿಯೇ ಜೀವ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಅದು ಮೊದಲಿನಿಂದ ಅವನು ಸುಖದಲ್ಲಿ ಇದ್ದದ್ದಲ್ಲ, ತಾನು ದುಃಖದಲ್ಲೇ ಇದ್ದವನು, ದುಃಖ ಇದೆ ಸುಖ ಇದೆ ಎರಡೂ ಗೊತ್ತಿಲ್ಲದೆ ಇದ್ದವನಿಗೆ ನಿನ್ನಲ್ಲಿ ಏನಿದೆ ಅಂತ ಮೊದಲು ತೋರಿಸಿಕೊಟ್ಟ ಸ್ವಭಾವದಲ್ಲಿ ಇದ್ದ ಗುಣಗಳನ್ನೇ ಅಭಿವ್ಯಕ್ತಿಪಡಿಸಿದಾಗ ಅವನು ಸಾಧನೆ ಮಾಡ್ತಾ ಹೋಗ್ತಾ 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 ಮುಂದೆ ಕರ್ಮವನ್ನ ಕಳ್ಕೊಂಡು ಭಗವಂತನ ಪ್ರೀತಿಯಿಂದ ಜ್ಞಾನದ ಬೆಳಕಿನಲ್ಲಿ ಅವನನ್ನು ಇನ್ನಷ್ಟು ಸ್ಪಷ್ಟವಾಗಿ ಕಾಣ್ತಾನೆ. ಮೊದಲು ತನ್ನನ್ನು ಕಾಣ್ತಾನೆ ಆತ್ಮ ಸಾಕ್ಷಾತ್ಕಾರ ರೂಪವಾಗಿ, ಆ ಕಣ್ಣಿನಿಂದ ಭಗವಂತನನ್ನ ಕಾಣುವ ಪರಮಾತ್ಮ ಸಾಕ್ಷಾತ್ಕಾರ ಆಗತ್ತೆ ಅನ್ನುವುದನ್ನ ಹೇಳಲಿಕ್ಕೋಸ್ಕರ ಭಿನ್ನಾಂಶ ಅಂತ ಅವನನ್ನು ಪರಿಚಯಿಸಿದ್ದು ಹೊರತು ದೇವರದ್ದೇ ಒಂದು ತುಂಡಾಗಿ ಜೀವನನ್ನ ಎಲ್ಲಿಯೂ ಕೂಡ ಶಾಸ್ತ್ರ ಹೇಳಿದ್ದಲ್ಲ ಅಂತ ಇಷ್ಟು ತಿಳ್ಕೊಳ್ಬಹುದು. ನಮಸ್ಕಾರ.